ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುಹಾಸ್. ಹೌದು, ನೀವು ಕುಂತ ಜಾಗದಲ್ಲೇ ಮೊಬೈಲಲ್ಲಿ ಹೆಂಗೆ ಫೋನ್ ಮಾಡ್ತೀರೋ ಅದೇ ರೀತಿ ಒಂದು ಮೊಬೈಲ್ ಮೂಲಕ ಈ ಒಂದು ಕ್ಯಾಮ್ರಾಗೆ ಫೋನ್ ಮಾಡಿ ಮಾತಾಡ್ಬೋದು. ಇದೊಂದು ವೈರ್ಲೆಸ್ ಕ್ಯಾಮ್ರಾ ಆಗಿರೋದ್ರಿಂದ ನೀವು ಕುಂತ ಜಾಗದಲ್ಲೇ, ನೀವು ದೂರದಲ್ಲೆಲ್ಲ ಆಫೀಸಲ್ಲಿ ಕುಂತಿದ್ದೀರಾ ಅಂದರೆ ಅಲ್ಲಿಂದಲೇ ನೀವು ಈ ಒಂದು ಕ್ಯಾಮ್ರಾನ ನಿಮ್ಮ ಮನೆಯಲ್ಲಿ ಇನ್ಸ್ಟಾಲ್ ಮಾಡಿದಾಗ ಅದರ ಚಲನವಲನಗಳನ್ನ ನೀವು ನೋಡ್ಬೋದು. ಅದು ಹೇಗೆ ಕಾರ್ಯನಿರ್ವಹಿಸಿದೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗೆ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮ ಮುಂದಿನ ಅಪ್ಡೇಟ್ಸ್ಗಾಗಿ. ನೀವು ಇಲ್ಲಿ ನೋಡ್ತಿರ್ಬೋದು MI ಹೋಮ್ ಸೆಕ್ಯೂರಿಟಿ ಕ್ಯಾಮ್ರಾ 360 1080 ಪಿಕ್ಸೆಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೋಷನ್ ಡಿಟೆಕ್ಷನ್ ಅಲರ್ಟ್ ಅಂತ. ಇದು ಹೈ ಡೆಫಿನೇಷನ್ ವಿಡಿಯೋ ಕೊಡುತ್ತೆ. ಇನ್ಫ್ರಾರೆಡ್ ನೈಟ್ ವಿಷನ್, ರಾತ್ರಿ ಹೊತ್ತು ನಿಮಗೆ ಮನುಷ್ಯ ಅಥವಾ ಯಾವ್ದಾದ್ರು ವಸ್ತು ನೀವು ಲೈಟ್ ಆಫ್ ಮಾಡಿದ್ರೂ ಚೆನ್ನಾಗಿ ಕಾಣಿಸುತ್ತೆ. ಟಾಕ್ ಬ್ಯಾಕ್ ಫೀಚರ್ಸ್ ಅಂದರೆ ಧ್ವನಿನ ರೆಕಾರ್ಡಿಂಗು ಸ್ಪಷ್ಟವಾಗಿ ಮಾಡ್ಕೊಳ್ಳುತ್ತೆ. ಇದನ್ನು ಕೆಳಗಡೆ ಬಂದು ನೋಡೋದಾದ್ರೆ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ನೀವು ಗೂಗಲ್ ಅಸಿಸ್ಟೆನ್ಸಿಂದನೂ ಇದನ್ನು ಆಪ್ರೇಟ್ ಮಾಡ್ಬೋದು. ಮತ್ತು ಅಲೆಕ್ಸಾ, ಅಮೆಝಾನ್ ಅವ್ರದ್ದು ಅಲೆಕ್ಸಾಯಿಂದನೂ ಈ ಒಂದು MI ಹೋಮ್ ಸೆಕ್ಯೂರಿಟಿ ಕ್ಯಾಮ್ರಾನು ಆಪ್ರೇಟ್ ಮಾಡ್ಬೋದು. ಇದರ ಪ್ಯಾಕ್ ಹಿಂದೆ ನೋಡೋದಾದರೆ ಇಲ್ಲೊಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದಾರೆ ಫೀಚರ್ಸ್ ಏನೇನಿದೆ ಅಂತ. ಕಲರ್ ವೈಟ್ ಅಂತಿದೆ, ನೆಟ್ ಕ್ವಾಲಿಟಿ 1, ಮತ್ತು MI ಹೋಮ್ ಸೆಕ್ಯೂರಿಟಿ ಕ್ಯಾಮ್ರಾ 360 1080 ಪಿಕ್ಸೆಲ್ಲು ಅಲ್ಟ್ರಾ HD, ಮತ್ತು ಒಂದು ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ, ಒಂದು ಪವರ್ ಅಡಾಪ್ಟರು, ವಾಲ್ ಮೌಂಟಿಂಗ್ ಆಕ್ಸೆಸರೀಸ್ ಪ್ಯಾಕು, ಗೋಡೆಗೆ ಮಳೆ ಹೊಡೆದು ನೇತಾಕ್ಲಿಕ್ಕೆ ಒಂದು ವಾಲ್ ಮೌಂಟಿಂಗ್ ಕೊಟ್ಟಿದ್ದಾರೆ. ಇದು ಎಲ್ಲೇ MRP ನೋಡ್ತಾ ಇರ್ಬೋದು 2899 ಅಂತಿದೆ. ನಾನು ಎಷ್ಟು ತಗೊಂಡೆ ಆಮೇಲೆ ಮುಂದೆ ಅನ್ಬಾಕ್ಸಿಂಗ್ ಮಾಡ್ತಾ ಆದಮೇಲೆ ಹೇಳ್ತೀನಿ. ಬನ್ನಿ ಒಂದು ಕ್ಯಾಮ್ರಾನ ಅನ್ಬಾಕ್ಸಿಂಗ್ ಮಾಡೋಣ. ಚಿಕ್ಕದಾಗ ಒಂದು ಬಾಕ್ಸ್ ಕೊಟ್ಟಿದ್ದಾರೆ, ಸೈಡ್ ಇತ್ತು. ಮತ್ತೆ ಕ್ಯಾಮ್ರಾ ಒಂದು ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಇದೆಲ್ಲ ಪಕ್ಕಕ್ಕಿಟ್ಟು ಕ್ಯಾಮ್ರಾ ನೋಡೋಣ. ನೋಡ್ತಾ ಇರೋದು 360 ಡಿಗ್ರಿ ತಿರುಗಿಸಿದ ಒಟ್ಟಾಗುತ್ತೆ. ಇದು ಸ್ಪೀಕರು, ಇದು ಮೌಂಟು, ವಾಲ್ ಮೌಂಟ್ ಮಾಡೋಕ್ಕೆ, ಗೋಡೆಗೆ ಹಾಕಲಿಕ್ಕೆ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು USB ಮೈಕ್ರೋ USB ಇಲ್ಲಿರೋದು. ಮತ್ತು ಇಲ್ಲಿ ರೀಸೆಟ್ ಮಾಡಲಿಕ್ಕೆ, ಸ್ವಿಚ್ ಆನ್ ಸ್ವಿಚ್ ಆಫ್, ಕ್ಯಾಮ್ರಾ ಸೆಟ್ ಮಾಡಲಿಕ್ಕೆ ಒಂದು ಕೀ. ಮತ್ತು ಇಲ್ಲೊಂದು ಲೈಟಿಂಗ್ ಆಗುತ್ತೆ. ಇಲ್ಲಿ ಕೆಳಗಡೆ ಬಂದು ಆಡಿಯೋನ ಅಬ್ಸರ್ವ್ ಮಾಡ್ಕೊಳೋಕ್ಕೆ ಮೈಕ್ರೋಫೋನ್ ಇದೆ. ಮೇಲ್ಗಡೆ ಬಂದು ಲೈಟು, ಆ ಲೈಟು ಡಿವೈಸ್ ಕನೆಕ್ಟ್ ಆಗಿದೆಯಾ ಇಲ್ಲ, ಯಾವ ಝೋನಲ್ಲಿದೆ ಅನ್ನೋ ತೋರಿಸೋಕ್ಕೆ ಒಂದು ಲೈಟು. ಕೆಳಗಡೆ ಹಿಂಗೆ ಸ್ಕ್ರಾಲ್ ಮಾಡಿದರೆ ಇಲ್ಲಿ ಮೈಕ್ರೋ SD ಕಾರ್ಡ್ ಹಾಕ್ಬೋದು. ಇಲ್ಲಿ 16 GB ಇಂದ 64 GB ವರೆಗೂ ಒಂದು SD ಕಾರ್ಡ್ನ ಇಲ್ಲಿ ಮೌಂಟ್ ಮಾಡ್ಬೋದಾಗಿದೆ. ಈ ಕ್ಯಾಮ್ರಾ ಪಕ್ಕಕ್ಕಿಟ್ಟು ಈಗ ಈ ಬಾಕ್ಸಲ್ಲಿ ಏನಿದೆ ನೋಡೋಣ. ಇದರಲ್ಲಿ ಅಡಾಪ್ಟರು, ಚಾರ್ಜಿಂಗ್ ಅಡಾಪ್ಟರು, ಮತ್ತು USB ಮೈಕ್ರೋ USB ಇದೆ. ನಂತರ ವಾಲ್ ಮೌಂಟ್, ಗೋಡೆಗೆ ಅಂಟಿಸ್ಲಿಕ್ಕೆ ಸ್ಕ್ರೂ ಮತ್ತು ಒಂದು ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ. ಇನ್ನೇನಿಲ್ಲ, ಅಷ್ಟೇ. ಎಲ್ಲಾದರೂ ಇಟ್ಟಾಗ ಟೇಬಲ್ ಮೇಲೆಲ್ಲ ಇಟ್ಟಾಗ. ಮತ್ತು ಇನ್ಸ್ಟಾಲ್ ಮಾಡೋದು ತುಂಬ ಈಸಿ. ಮತ್ತು ಆಪ್ರೇಟ್ ಮಾಡೋದು ಆ್ಯಪ್ ಡೌನ್ಲೋಡ್ ಮಾಡ್ಕೊಬೇಕು. MI ಹೋಮ್ ಸೆಕ್ಯೂರಿಟಿ ಅಂತ ಒಂದು ಆ್ಯಪ್ ಇದೆ.
ಆ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಬೇಕು. ಆ ಒಂದು ಆ್ಯಪ್ನ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ಒಂದು ಕ್ಯಾಮ್ರಾ ಆಪ್ರೇಟ್ ಆಗಬೇಕಂದ್ರೆ ವೈಫೈ ಇರಬೇಕು. ಇದಕ್ಕೆ ಒಂದು 15-30 ಸೆಂಟಿಮೀಟ್ರಲ್ಲಿ ಇಟ್ಕೊಂಡು ನಾವು ಇನ್ಸ್ಟಾಲ್ ಮಾಡಿದಂಥ ಆ್ಯಪ್ನಿಂದ QR ಕೋಡ್ನ ಸ್ಕ್ಯಾನ್ ಮಾಡಬೇಕು. ಇದಕ್ಕೆ ಇದನ್ನ ಹೇಗೆ ಇನ್ಸ್ಟಾಲ್ ಮಾಡ್ಬೇಕು ಅನ್ನೋದನ್ನ ನೆಕ್ಸ್ಟು ಇನ್ನೊಂದು ವೀಡಿಯೋ ಮಾಡ್ತೀನಿ, ಅದರಲ್ಲಿ ಡೀಟೇಲಾಗಿ ಹೇಳ್ಕೊಡ್ತೀನಿ. ಇದರ ಫೀಚರ್ಸ್ ನೋಡೋದಾದರೆ, ಇದೊಂದು ವೈಫೈಯಿಂದ ವರ್ಕ್ ಆಗುವಂಥ ಕ್ಯಾಮ್ರಾ. ನೀವು ಎಲ್ಲೇ ಇರ್ರಿ, ನೀವು ಆಫೀಸಲ್ಲಿ ಕೂತ್ಕೊಂಡು ಮನೇಲಿ ಏನೇನು ನಡೀತೈತೆ ಅನ್ನೋದನ್ನ ಇದು ವಿಡಿಯೋನು ಕಳಿಸುತ್ತೆ. ಆದರೆ ಇಂಟರ್ನೆಟ್ ಕ್ವಾಲಿಟಿ ಚೆನ್ನಾಗಿರಬೇಕು ನಿಮ್ಮ ಮನೆ ಹತ್ರ. ಮತ್ತು ಫೋಟೋಸ್ ಸ್ಕ್ರೀನ್ ಶಾಟ್ ಹೆಂಗೆ ತೆಗಿತೀರೋ ಹಂಗೆ ಫೋಟೋಸು ಅಲ್ಟ್ರಾ HD, ವೈಡ್ ಆ್ಯಂಗಲ್ ಬಂದು 130 ಡಿಗ್ರಿ. ಮತ್ತು ಇದಕ್ಕೆ ಯಾವಾಗೂ ಚಾರ್ಜಿಂಗ್ ಆಗಿಟ್ಟಿರಬೇಕು. ಬ್ಯಾಟ್ರಿ ಇದಕ್ಕೆ ಅಡಾಪ್ಟ್ ಆಗಿ ಕೊಟ್ಟಿಲ್ಲ. ಒಂದು USB ಕೇಬಲ್ನ 1.5 ಮೀಟರ್ಷ್ಟು ಜಸ್ಟ್ ಉದ್ದವಾದ ಕೇಬಲ್ ಕೊಟ್ಟಿರೋದು. ಮತ್ತು ಈ ಬಟನ್ ರೀಸೆಟ್ ಮಾಡಲಿಕ್ಕೆ. ಇದನ್ನು ಡ್ರಾಬ್ಯಾಕ್ ಏನಂದರೆ, ಇಂಟರ್ನೆಟ್ ಸ್ಪೀಡ್ ಕಡಿಮೆ ಆದಾಗ ಅದು ವಿಡಿಯೋ ಅಷ್ಟೊಂದು ಕ್ಲಾರಿಟಿಯಾಗಿ ತೋರಿಸಲ್ಲ, ಬರೀ ಸ್ಕ್ರೀನ್ ಶಾಟ್ ಫೋಟೋಸ್ ಮಾತ್ರ ಕಳಿಸುತ್ತೆ. ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಿಟೆಕ್ಷನ್ ಇದೆ. ಯಾರಾದರೂ ಈ ಒಂದು ಕ್ಯಾಮ್ರಾ ಕಣ್ಣಿಗೆ ಬಿದ್ದರೆ ಆ ಒಂದು ದೃಶ್ಯವನ್ನು ಇದು ಕ್ಯಾಪ್ಚರ್ ಮಾಡ್ಕೊತದೆ. ಕ್ಯಾಪ್ಚರ್ ಮಾಡ್ಕೊಂಡ ತಕ್ಷಣ ಈ ಲಾಗಿನ್ ಆಗಿರೋವಂಥ ಅಪ್ಲಿಕೇಶನ್ಗೆ, ಲಾಗಿನ್ ಐಡಿಗೆ ಆ ಒಂದು ಫೋಟೋಸ, ಅದು ವಿಡಿಯೋಸ್ ಆಗಿರ್ಬೋದು ಕಳಿಸುತ್ತೆ. ಇದಕ್ಕಂತಾನೆ ನೀವು ಒಂದು ಸಪ್ರೇಟಾಗಿ ವೈಫೈ ಇಟ್ಬಿಡ್ಬೇಕು. ಕಾರಣ ನೀವು ಮನೆಯಲ್ಲೆಲ್ಲ ಬಳಸ್ತಾ ಇರ್ತೀರ, ಆ ಫೋನ್ನೆಲ್ಲ ನೀವು ಆಫೀಸ್ಗೆ ಹೋದಾಗ ಫೋನ್ ತೊಗೊಂಡೋಗಿದ್ರೆ ಇದಕ್ಕೆ ಒಂದು ಸಪ್ರೇಟಾಗಿ ವೈಫೈ ಇಟ್ಬಿಟ್ರೆ ಆರಾಮಾಗಿ ಯೂಸ್ ಮಾಡ್ಕೊಬೋದು. ಮತ್ತು ಒಂದು 64 GB ಯಾವ ಕ್ವಾಲಿಟಿಯಲ್ಲಿ ತೆಗಿತೀರಾ, ಅಂದರೆ 1080 ಫಿಕ್ಸಲ್ಲಿ ತೆಗಿತೀರಾ, ಇಲ್ಲ 460 ಫಿಕ್ಸಲ್ಲಿ ತೆಗಿತೀರಾ, 360 ಫಿಕ್ಸಲ್ಲಿ ತೆಗಿತೀರಾ ಅಂತ ಇದೆ. ಆ ಒಂದು ಕ್ವಾಲಿಟಿ ಮೇಲೆ ಈ ಒಂದು ಬ್ಯಾಕಪ್ಪು SD ಕಾರ್ಡ್ ಬ್ಯಾಕಪ್ ಬರುತ್ತೆ. 360 ಆದರೆ 10ರಿಂದ 12 ದಿನ ಬರುತ್ತೆ. 1080 ಆದರೆ 6 ದಿನ 7 ದಿನ, ಒಂದು ವಾರ ಬರ್ಬೋದು. ಮತ್ತು ಅದನ್ನ ನೀವು ಲ್ಯಾಪ್ಟಾಪ್ಗೂ ಮೊಬೈಲ್ಗೂ ಬ್ಯಾಕಪ್ ಮಾಡ್ಕೊಂಡು ಮತ್ತೆ ಇನ್ಸ್ಟಾಲ್ ಮಾಡಬೇಕಾಗುತ್ತೆ SD. ಮತ್ತು ಸ್ಪೀಕರ್ ಮಾತ್ರ ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದು ಫೀಚರ್ ಏನಂದರೆ, ನೀವು ಈ ಒಂದು ಕ್ಯಾಮ್ರಾದಲ್ಲಿ ಈ ಕ್ಯಾಮ್ರಾನ ಆನ್ ಮಾಡಿ ಹೋಗಿರ್ತೀರ, ಮತ್ತು ನೀವು ಬೇರೆ ಕಡೆ ಕೂತಿರ್ತೀರ, ಆಗ ನಿಮ್ಮ ಆ್ಯಪ್ ಮೂಲಕನೇ ಫೋನ್ ಥರ ಮಾತಾಡ್ಬೋದು. ಕಾಲ್ ಹೆಂಗೆ ಮಾಡ್ತೀರ ಆ ಥರನೇ ಕಾಲ್ ಆಪ್ಷನ್ ಇರುತ್ತೆ ಆ್ಯಪಲ್ಲಿ ಕಾಲ್ ಆಪ್ಷನ್ ಓದಿದರೆ ನೀವು ಏನು ಬೇಕೋ ಅದು ಮಾತಾಡ್ಬೋದು. ಇದು ಅಷ್ಟೇ ಸ್ಪೀಡಲ್ಲಿ ಮತ್ತು ಧ್ವನಿಯಲ್ಲಿ ಈ ಒಂದು ಕ್ಯಾಮ್ರಾ ಸ್ಪೀಕರ್ ವರ್ಕ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಕ್ವಾಲಿಟಿ, ಬಿಲ್ಡ್ ಕ್ವಾಲಿಟಿನೂ ಸೂಪರ್ ಆಗಿದೆ. ನೋಡ್ಬೋದು, ನೀವು ತೊಗೊಳಂಗಿದ್ರೆ ತೊಗೊಳ್ಳಿ. ನಾನು ತೊಗೊಂಡಾಗ ಆಫರ್ ಇತ್ತು. ಇದ್ರ ಬೆಲೆ ಬಂದು 1800 ಏನಾಯಿತು. ನನಗೆ ಆಫರ್ ಎಲ್ಲ ಹೋಗಿ ಸೇರಿ 1800 ಆಯಿತು. ಇದರ ನೈಜ ಬೆಲೆ 2800 ಇದೆ. ಬಿಲ್ ನೋಡ್ಬೋದು, 2800. ನಿಮ್ಮೆಲ್ಲರಿಗೂ ಈ ವಿಷಯ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡಿಬೇಡಿ. ಹಾಗೆ ಡೌಟ್ಸ್ ಏನಿದೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಉತ್ತರ ಕೊಡಿ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ.